ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ನೂತನ ಕಟ್ಟಡಕ್ಕೆ ಎಡತೊರೆ ಶಂಕರ ಭಾರತಿ ಸ್ವಾಮೀಜಿ ಭೇಟಿಯನ್ನ ನೀಡಿದ್ದಾರೆ. ಶ್ರೀಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಪೂರ್ಣಕುಂಭ ಸ್ವಾಗತವನ್ನ ಕೋರಲಾಗಿದೆ. ಶ್ರೀಗಳಿಂದ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರಿಗೆ ಆಶೀರ್ವಾದವನ್ನ ಮಾಡಲಾಗಿದೆ. ವಿದ್ಯಾದಾನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವ ಇದೆ. ವಿದ್ಯೆ ಜೊತೆ ಸಂಸ್ಕಾರ ಕಲಿಸುವಂತಹ ಪ್ರಯತ್ನ ಆಗಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಯ ಸಂಸ್ಥಾಪಕ ರಘು ಚಾಪು ಮೂಡಿಸಿದ್ದಾರೆ. ವಿಶೇಷ ಆಲೋಚನೆಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಚಾಪು ಮೂಡಿಸಿದ್ದಾರೆ. ಶಾಲೆಯ ಹೆಸರೇ ಬಹಳ ಆಕರ್ಷಣೀಯವಾಗಿದೆ ಎಂದು ಶ್ರೀಗಳು ಬಣ್ಣನೆ ಮಾಡಿದ್ದಾರೆ. ಈ ವೇಳೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ರಘು ಕೌಟಿಲ್ಯ, ಕಾರ್ಯದರ್ಶಿ ಕೌಟಿಲ್ಯ, ಶಾಲೆಯ ಸಿಬ್ಬಂದಿ ಸೇರಿ ಇನ್ನಿತರರು ಭಾಗಿಯಾಗಿದ್ರು. ನೈಪುಣ್ಯ ಸ್ಕೂಲ್ಗೆ ಎಡತೊರೆಯ ಶಂಕರ ಭಾರತಿ ಸ್ವಾಮೀಜಿ ಭೇಟಿ ನೀಡಿದ್ದಾರೆ. ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ನೂತನ ಕಟ್ಟಡಕ್ಕೆ ಸ್ವಾಮೀಜಿ ಭೇಟಿ ನೀಡಿದ್ದು ಶ್ರೀಗಳಿಗೆ ಶಾಲೆಯ ಆಡಳಿತ ಮಂಡಳಿಯಿಂದ ಪೂರ್ಣಕುಂಭ ಸ್ವಾಗತವನ್ನ ಕೋರಲಾಗಿದೆ. ಶ್ರೀಗಳಿಂದ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರಿಗೆ ಆಶೀರ್ವಾದವನ್ನ ಮಾಡಲಾಗಿದ್ದು, ವಿದ್ಯಾದಾನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವ ಇದೆ. ವಿದ್ಯೆ ಜೊತೆ ಸಂಸ್ಕಾರ ಕಲಿಸುವಂತಹ ಪ್ರಯತ್ನ ಆಗಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಯ ಸಂಸ್ಥಾಪಕ ರಘು ಚಾಪು ಮೂಡಿಸಿದ್ದಾರೆ. ವಿಶೇಷ ಆಲೋಚನೆಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಚಾಪು ಮೂಡಿಸಿದ್ದಾರೆ. ಶಾಲೆಯ ಹೆಸರೇ ಬಹಳ ಆಕರ್ಷಣೀಯವಾಗಿದೆ ಎಂದು ಶ್ರೀಗಳು ಬಣ್ಣನೆ ಮಾಡಿದ್ರು. ಈ ವೇಳೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ರಘು ಕೌಟಿಲ್ಯ, ಕಾರ್ಯದರ್ಶಿ ಕೌಟಿಲ್ಯ, ಶಾಲೆಯ ಸಿಬ್ಬಂದಿ ಸೇರಿ ಇನ್ನಿತರರು ಭಾಗಿಯಾಗಿದ್ರು. ಭಗವತ್ಪಾದರಾದ ಶಂಕರಾಚಾರ್ಯರ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಕೊಂಡೊಯ್ಯುವ ಮೂಲಕ ಸನಾತನ ಹಿಂದೂ ಧರ್ಮದ ಶ್ರೇಷ್ಠತೆ, ಶಂಕರರು ಕೊಟ್ಟಂತ ಸಂದೇಶಗಳು ಇವೆಲ್ಲವೂ ಕೂಡ ಇಡೀ ದೇಶದಲ್ಲಿ ಪೂಜ್ಯ ಗುರುಗಳು ಪಸರಿಸುವ ಮೂಲಕ ಅವರ ಪಾದ ಸ್ಪರ್ಶದಿಂದ ಅನೇಕ ಸ್ಥಳಗಳು ಇಂದು ಪಾವನವಾಗಿವೆ. ಬಹುಶಃ ಅವರ ಅನುಗ್ರಹ, ಅವರ ಆಶೀರ್ವಾದ ಯಾವಾಗಲೂ ಒಳ್ಳೆಯದನ್ನ, ಸತ್ಕಾರ್ಯವನ್ನ, ವಿದ್ವತ್ ಕಾರ್ಯವನ್ನ, ಸಮಾಜಮುಖಿ ಕಾರ್ಯವನ್ನ, ಸಾಂಸ್ಕೃತಿಕ ಕಾರ್ಯವನ್ನ, ಆಧ್ಯಾತ್ಮಿಕ ಕಾರ್ಯವನ್ನ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಾ ಇದೆ. ಬಹುಶಃ ಅವರು ಮಾಡಿರ್ತಕ್ಕಂಥ ಆಶೀರ್ವಾದ ನಿಜಕ್ಕೂ ನಾವು ಜನ್ಮಾಂತರದ ಪುಣ್ಯ ಅಂತ ನಾನದು ಭಾವಿಸಿದ್ದೇನೆ. ಇವತ್ತು ನಮ್ಮ ಟ್ರಸ್ಟ್, ನಮ್ಮ ಅಧ್ಯಾಪಕ ವರ್ಗ, ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಮಾತೆಯರು ಮತ್ತೆ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದೇ ಒಂದು ಮಾತನಾಡಬೇಕಂದ್ರೆ, ಬಹಳ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕಾದ್ರೆ ಸಣ್ಣ ಪುಟ್ಟ ಅವಘಡಗಳಾದ್ರೂ, ಚಿಕ್ಕ ಪುಟ್ಟದಾದ್ರೂ ಆಗ್ತದೆ. ಆದ್ರೆ ಒಂದೇ ಒಂದು, ನಾನು ಪ್ರತಿ ಸರ್ತಿ ಹೇಳ್ತಾ ಇದ್ದೆ, ಏನಾದ್ರೂ ಒಂದು ಆತಂಕ, ಗುರುಗಳ ಅನುಗ್ರಹ ಇಲ್ಲಿ ಇರೋದ್ರಿಂದ ಒಂದು ಸಣ್ಣ ತೊಡಕು ಆಗಿದೆ. ಒಬ್ಬನೇ ಒಬ್ಬ ಕಾರ್ಮಿಕರಿಗೆ ಕೂಡ ಒಂದು ಚಿಕ್ಕ ಪೆಟ್ಟು ಬಿಡದೆ ಅತ್ಯಂತ ಸುಲಿತವಾಗಿ ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಎತ್ತಂಗೆ, ಅಗ್ರವಾದದನ್ನ ಮೇಲೆತ್ತದಂಗೆ, ಒಂದು ಹೂವು ಎತ್ತದಂಗೆ ಇಡ್ತೀವಿ. ಗುರುಗಳ ಪಾದ ಸ್ಪರ್ಶದ ಧೂಳಿನ ಈ ಮಣ್ಣು ಹೂವು ಎತ್ತಿದ ರೀತಿಯಲ್ಲಿ ಇವತ್ತು ನಮ್ಮ ಕಟ್ಟಡ ಎದ್ದು ನಿಂತಿದೆ. ಅದು ಅವರು ನಮಗೆ ಕೊಟ್ಟಂತ ಒಂದು ಆಶೀರ್ವಾದ, ಅವರು ನಮಗೆ ಅನುಗ್ರಹಿಸಿದ ಎಂತ ಪ್ರೀತಿಯ ಶಿಕ್ಷೆ ಅಂತ ನಾವು ಅಂದ್ಕೊಂಡಿದ್ದೇನೆ. ವಿದ್ಯೆಯನ್ನ ವಿದ್ಯಾರ್ಥಿಗಳ ಮೇಲೆ ಹೇರುವುದರ ಮೂಲಕ ಅಲ್ಲ, ಅದರ ಬದಲಿಗೆ ಆ ವಿದ್ಯಾರ್ಥಿಗಳ ಒಂದು ಹೃದಯದಲ್ಲಿ ಜನ್ಮ ಜನ್ಮಾಂತರದ ಅದ್ಭುತವಾದ ಸಂಸ್ಕಾರಗಳು, ಆ ಸಂಸ್ಕಾರಗಳು ಏನಿರುತ್ತವೆ ಅವುಗಳನ್ನು ಪ್ರಪಂಚಕ್ಕೆ ತೋರಿಸುವುದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಆ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ಬೇಕು. ಬದುಕಿರುವಾಗಲೇ ಆನಂದದ ಪರಾಕಾಷ್ಠೆಯನ್ನು ಅವರು ಕಾಣಬೇಕು. ಅನ್ನೋದಕ್ಕೆ ಏನು ಕೊಡಬೇಕು ಅದನ್ನು ವಿದ್ಯಾಭ್ಯಾಸ ಅಂತ ಕರೆದರು ನಮ್ಮಲ್ಲಿ.
ಮತ್ತು ಅದೇ ರೀತಿ ಕೊಟ್ಟುಕೊಂಡು ಬಂದರು. ಅದು ಗುರುಕುಲದ ರೀತಿಯಲ್ಲಿರಲಿ, ಮನೆಗಳಲ್ಲಿರಲಿ, ಹೇಗೆ ಇರ್ಬೋದು. ನಮ್ಮಲ್ಲಿ ಎರಡೂ ಪದ್ಧತಿ ಇದೆ. ಮನೆಗಳಲ್ಲಿಯೂ ಕೂಡ ಹಿಂದೆ ಅದೊಂದು ಗುರುಕುಲದಂತೆ ಇದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ. ವಿದ್ಯೆ ಶಿಕ್ಷಣ ಕೊಡೋದಕ್ಕೋಸ್ಕರವೇ, ವಿದ್ಯೆಯನ್ನು ದಾನ ಮಾಡೋದಕ್ಕೋಸ್ಕರವೇ ಕೆಲವು ಗುರುಕುಲಗಳಿದ್ದು ನಮ್ಗೆ ಗೊತ್ತಿದೆ. ಎಲ್ಲೇ ಆದರೂ ಕೂಡ ಉದ್ದೇಶ ಮಾತ್ರ ಇದು ಸ್ಪಷ್ಟ, ಇದು ಒಂದು. ಎರಡನೇದಕ್ಕೆ ಹೇಳಿದ ದಾರಿ ಮಾತ್ರ ಸಾರ್ವಕಾಲಿಕವಾದ ಸತ್ಯ. ಅದು ಆ ಕಾಲಕ್ಕೆ, ಈ ಕಾಲಕ್ಕೆ, ಮುಂದಿನ ಕಾಲಕ್ಕೆ ಅಂತ ಖಂಡಿತ ನಾವು ಅದನ್ನು ವಿಭಾಗ ಮಾಡೋದಕ್ಕಾಗುವುದೇ ಇಲ್ಲ. ಹೊರನೋಟಕ್ಕೆ ವಿಭಾಗ ಮಾಡಿದಾಗ ಕಾಣಬಹುದು, ಆದರೆ ಆ ಪಂಚಾಂಗ ಏನಿದೆ, ಅದು ನಮ್ಮ ಭಾರತೀಯ ಪಂಚಾಂಗ ಏನಿದೆ, ಪರಂಪರೆಗೆ ಬಂದ ವಿದ್ಯಾಭ್ಯಾಸದ ಪಂಚಾಂಗ ಏನಿದೆ, ಅದರಲ್ಲೇ ಹೋದಾಗಲೇ ಅದು ಸಫಲತೆಯನ್ನು ಕಾಣೋದು ಅನ್ನೋದಲ್ಲಿ ಯಾವುದೇ ಸಂದೇಹವಿಲ್ಲ.